ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ನಿಮ್ಮ ಮೆಚ್ಚಿನ ಮಾಹಿತಿ ಖಜಾನೆಯಲ್ಲಿ ಕೇಳಿ ಲೂಯಿ ಬ್ರೈಲರ ಜೀವನ ಕಥೆ. ಪ್ರಸ್ತುತಿ ಹಾಗೂ ನಿರ್ಮಾಣ ಗುರುಸ್ವಾಮಿ. ಕೇಳಿ ಲೂಯಿ ಬ್ರೈಲರ ಜೀವನ ಕಥೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ತೆ ಮಾಹಿತಿ ಖಜಾನೆ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೆಳೆಯ ಗುರುಸ್ವಾಮಿ. ಸ್ನೇಹಿತರೆ, ನಾವು ಲೂಯಿ ಅವರ ಜೀವನ ಚರಿತ್ರೆಯನ್ನು ತಿಳ್ಕೊಳ್ಳುವಂಥ ಸನ್ನಿವೇಶದಲ್ಲಿ 2 ಸಂಚಿಕೆಗಳನ್ನು ಮಾಡಿದ್ದೀವಿ. ಈಗ 3ನೇ ಹಾಗೂ ಕಡೆಯ ಸಂಚಿಕೆಯಲ್ಲಿ ಅವರ ಜೀವನ ಚರಿತ್ರೆಯಲ್ಲಿ ನಡೆದಂಥ ಇನ್ನು ಕೆಲವು ಘಟನೆಗಳನ್ನು ತಿಳ್ಕೊಳ್ತಾ ಹೋಗೋಣ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇಂದಿನ ಈ ಕೊನೆ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ನಾನು ಈ ಹಿಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ ಲೂಯಿ ಅವರು ಯಾವ ರೀತಿ ಮೇಜರ್ ಜನರಲ್ ಚಾರ್ಲ್ಸ್ ಬಾರ್ಬಿಯರ್ ಅವರು ನೀಡಿದಂತಹ ಆ ಗುಪ್ತ ಲಿಪಿಯನ್ನು 6 ಚುಕ್ಕೆಗಳಿಗೆ ಪರಿವರ್ತಿಸಿ ಒಂದು ಹೊಸ ಬ್ರೈಲ್ ಲಿಪಿಯ ಆವಿಷ್ಕಾರವನ್ನು ಮಾಡಿದ್ರು 1824ರಲ್ಲಿ ಅಂತ. ಹಾಗೆ ಆ ಶಾಲೆಯವರು ಅದನ್ನು ಮೊದಲು ಪುರಸ್ಕರಿಸಿ ನಂತರ ತಿರಸ್ಕಾರ ಮಾಡ್ತಾರೆ. ಆದರೆ ಲೂಯಿ ಅವರ ನಿರಂತರ ಪರಿಶ್ರಮದ ಫಲವಾಗಿ ಆ ಶಾಲೆಯವರು ಮತ್ತೆ ಅದನ್ನು ಒಪ್ಕೊಂಡು ಶಿಕ್ಷಣನ ಮುಂದುವರಿಸ್ತಾ ಇರ್ತಾರೆ. ಜನ ಎಲ್ಲ ಈ ಲಿಪಿಗೆ ಅಷ್ಟು ಮಾನ್ಯತೆ ನೀಡಿರೋದಿಲ್ಲ ಮೊದಲು. ಅದಕ್ಕೆ ಲೂಯಿ ಅವರು ಹೇಗಾದರೂ ಮಾಡಿ ಜನರಿಗೆ ಇದು ಒಂದು ಲಿಪಿ ಇದೆ, ಇದರಿಂದ ಸಹಾಯ ಆಗುತ್ತೆ ಕಣ್ಣು ಕಾಣದಂಥವ್ರಿಗೆ ಅಥವಾ ದೃಷ್ಟಿಹೀನರಿಗೆ ಅಂತ ಯೋಚನೆ ಮಾಡಿ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಕೆಲವು ವಿದ್ಯಾರ್ಥಿಗಳನ್ನ ಕರ್ಕೊಂಡೋಗಿರ್ತಾರೆ. ಅಲ್ಲಿ ಬ್ರೈಲ್ ಲಿಪಿಯ ಬಗ್ಗೆ ಪ್ರಚಾರ ಮಾಡುವಾಗ ಅಲ್ಲಿ ಯಾರೋ ಒಬ್ಬರು ಒಂದು ನಾಟಕದ ಟಿಕೆಟನ್ನು ಕೊಡ್ತಾರೆ. ಆ ನಾಟಕದ ಟಿಕೆಟ್ನಲ್ಲಿದ್ದಂತಹ ವಿಚಾರವನ್ನು ಬ್ರೈಲ್ನಲ್ಲಿ ಬರೀಲಿಕ್ಕೆ ಹೇಳ್ತಾರೆ. ಆಗ ಬ್ರೈಲಲ್ಲಿ ಒಬ್ಬ ಹುಡುಗ ಬರೀತಾನೆ. ಆತನನ್ನು ಒಂದು ಕೊಠಡಿಯೊಳಗೆ ಕಳಿಸ್ತಾರೆ. ನಂತರ ಇನ್ನೊಬ್ಬ ವ್ಯಕ್ತಿಯನ್ನು ಕರೆದು ಅದರಲ್ಲಿ ಏನು ಬರೆದಿದೆ ಅನ್ನೋದನ್ನು ಓದಿಸ್ತಾರೆ. ಆಗ ಯಥಾವತ್ತಾಗಿ ಆ ಟಿಕೆಟ್ನಲ್ಲಿ ಏನು ವಿಚಾರ ಇತ್ತೋ ಅದೇ ವಿಚಾರವನ್ನು ಬ್ರೈಲ್ನಲ್ಲಿ ಓದಿ ತೋರಿಸಿದಾಗ ಜನಕ್ಕೆ ಹುಬ್ಬೇರು ಹಾಗೆ ಆಗುತ್ತೆ. ಆಹಾ, ಇದು ಒಂದು ಲಿಪಿ, ಈ ಥರನೂ ಓದ್ಬೋದಾ, ಮುಟ್ಟಿ ಓದತಕ್ಕಂಥ ಒಂದು ಹೊಸ ಆವಿಷ್ಕಾರ ಆಗಿದೆಯಲ್ಲ, ಖಂಡಿತ ಇದು ಬಹಳ ಅದ್ಭುತ ಅಂತ ಜನ ಎಲ್ಲ ಅವಾಗ ಒಪ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಹೀಗಾಗಿ ಸ್ವಲ್ಪ ದಿನಗಳ ಕಳೆಯುವಾಗೆ ಲೂಯಿ ಅವ್ರಿಗೆ ಒಂದು ಆಲೋಚನೆ ಬರುತ್ತೆ, ಯಾಕೆ ನಾವು ಬ್ರೈಲ್ನಲ್ಲಿ ಪುಸ್ತಕಗಳನ್ನು ತಯಾರಿಸಬಾರ್ದು ಅಂತ ಆಲೋಚನೆ ಏನೋ ಬರುತ್ತೆ. ಆದರೆ ಸಂಪನ್ಮೂಲದ ಕೊರತೆ ಇರುತ್ತೆ. ಏನು ಸಂಪನ್ಮೂಲದ ಕೊರತೆ ಅಂದರೆ ಹಣಕಾಸಿನ ವಿಚಾರ. ಯಾಕೆಂದರೆ ಬ್ರೈಲ್ ಪುಸ್ತಕಗಳು ಅಂತಂದರೆ ಸಾಮಾನ್ಯವಾಗಿ ಹೆಚ್ಚಿನ ಹಾಳೆಗಳು, ಹಾಗೆ ಹೆಚ್ಚಿನ ಜಾಗ ಎಲ್ಲವೂ ಅಗತ್ಯ ಇರುತ್ತೆ. ಮತ್ತು ಒಂದು ಬುಕ್ಕನ್ನು ರೆಡಿ ಮಾಡಬೇಕು ಅಂತಂದರೆ ಸಾಕಷ್ಟು ಸಮಯಾವಕಾಶನೂ ಕೂಡ ಬೇಕಾಗುತ್ತೆ. ಅದಕ್ಕೆ ಗುಣಮಟ್ಟದ ಕಾಗದನೂ ಕೂಡ ಬೇಕಾಗುತ್ತೆ. ಹಾಗೆ ಕೆಲವು ಶ್ರೀಮಂತರ ಸಹಾಯವನ್ನು ಪಡೆದು ಲೂಯಿ ಅವರು ಒಂದಷ್ಟು ಪುಸ್ತಕಗಳನ್ನು
ತಯಾರು ಮಾಡಿ ಅದನ್ನು ಮಕ್ಕಳ ಕೈಲಿ ಓದೋ ಹಾಗೆ ಮಾಡಿ ಆ ಬ್ರೈಲ್ ಲಿಪಿಯನ್ನು ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಯಾಕೆಂದರೆ ಲೂಯಿಯವರು ತಾವೇ ಓದಿದಂಥ ಆ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ಆದರೆ ವಿಧಿ ವೈಪರೀತ್ಯ ಯಾವ ಥರ ಆಗುತ್ತೆ ಅಂದರೆ ಅವರಿಗೆ ಆರೋಗ್ಯ ಬರ್ತಾ ಬರ್ತಾ ಹದಗೆಡ್ತಾ ಬರುತ್ತೆ. ಈ ಪ್ಯಾರಿಸ್ನ ಚಳಿಯಿಂದ ಅವರು ಕ್ಷಯರೋಗಕ್ಕೆ ತುತ್ತಾಗ್ಬಿಡ್ತಾರೆ. ಆಗ ಕ್ಷಯರೋಗಕ್ಕೆ ಈಗಿನಷ್ಟು ಉತ್ತಮ ಗುಣಮಟ್ಟದ ಚಿಕಿತ್ಸೆ ಇರಲಿಲ್ಲ. ಹಾಗಾಗಿ ಅವ್ರಿಗೆ ಸಿಗ್ತಾ ಇದ್ದಂತಹ ಅಲ್ಪ ಚಿಕಿತ್ಸೆಯಲ್ಲೇ ಅವರು ಅಲ್ಪ ಚೇತರಿಕೆನ ಕಂಡರೂ ಕೂಡ ಬರ್ತಾ 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 ಕ್ಷಯರೋಗ ಉಲ್ಬಣವಾಗಿ 1852 ಜನವರಿ 6ಕ್ಕೆ ಅವರು ಇಹಲೋಕ ಯಾತ್ರೆಯನ್ನು ಮುಗಿಸ್ತಾರೆ. ಅವರು ಕೊಟ್ಟಂತಹ ಈ ಲಿಪಿ ಏನಿದೆ, ಅವರು ಬದುಕಿದ್ದಾಗಲೇ ಅದಕ್ಕೆ ಮಾನ್ಯತೆ ಸಿಕ್ಕಿದರೆ ಖಂಡಿತ ಅವರ ಮನಸ್ಸು ಸಂತೃಪ್ತಿ ಹೊಂದುತ್ತಾ ಇತ್ತು ಇನ್ನೂ ಬೇಗ. ಆದರೆ ಅವರು ಸತ್ತು ಸುಮಾರು 80 ವರ್ಷದ ನಂತರ ಈ ಒಂದು ಬ್ರೈಲ್ ಲಿಪಿಗೆ ವಿಶ್ವಮಾನ್ಯತೆ ದೊರೆತಿದೆ. ಈಗಲೂ ಕೂಡ ಅವರ ಆತ್ಮ ಇಲ್ಲೇ ಇದ್ದರೂ ಕೂಡ ನಿಜವಾಗ್ಲೂ ಖುಷಿ ಪಡುತ್ತೆ ಅಂತ ನಾವು ಭಾವಿಸ್ಬೋದು. ಆದರೆ ಆ ವ್ಯಕ್ತಿ ಇದ್ದಾಗಲೇ ಸಿಕ್ಕಿದ್ದಿದ್ರೆ ಅದಕ್ಕೆ ಇನ್ನೂ ಹೆಚ್ಚಿನ ತೂಕ ಬರ್ತಾಯಿತ್ತು. ಆದರೂ ಅದೇನೇ ಆಗಲಿ, ಅವರು ನಮ್ಮ ಜೊತೆ ದೈಹಿಕವಾಗಿ ಇಲ್ಲದೇ ಇದ್ದರೂ ಕೂಡ ಮಾನಸಿಕವಾಗಿ ಹಾಗೆ ಬೌದ್ಧಿಕವಾಗಿ ನಮ್ಮ ಜೊತೆ ಇದ್ದು ಅಂಧರ ಕತ್ತಲೆಯ ಲೋಕದಿಂದ ಬೆಳಕಿನ ಕಡೆಗೆ ನಮ್ಮನ್ನೆಲ್ಲ ಅವರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಆದ್ದರಿಂದ ಅವರನ್ನು ಪ್ರತಿ ವರ್ಷ ಜನವರಿ 4ನೇ ತಾರೀಕು ಬಂದರೆ ಮಾತ್ರ ನೆನೆಸ್ಕೊಳ್ಳೋದಲ್ಲ, ನಮ್ಮ ಅಂಧರು ಜೀವಮಾನವಿಡೀ ಅವ್ರನ್ನ ನೆನಪು ಮಾಡಿಕೊಂಡ್ರೂ ಕೂಡ ತಪ್ಪಾಗಲಾರ್ದು. ಯಾಕೆ ಅಂತಂದರೆ ಒಂದು ಕರಾಳ ಪ್ರಪಂಚದಿಂದ ಒಂದು ಉತ್ತಮ ಪ್ರಪಂಚದ ಕಡೆಗೆ ನಮ್ಮನ್ನೆಲ್ಲ ಅವರು ಕರ್ಕೊಂಡು ಬಂದಿದ್ದಾರೆ. ಅದಕ್ಕಾಗಿ ನಾವು ಯಾವಾಗಲೂ ಕೂಡ ಅವ್ರಿಗೆ ಚಿರಋಣಿಗಳಾಗಿರಬೇಕು. ಮತ್ತು ಯಾವಾಗಲೂ ಕೂಡ ಅವ್ರನ್ನ ಸ್ಮರಿಸ್ತಕ್ಕಂಥ ಸೇವೆ ನಾವು ಅವ್ರಿಗೆ ಮಾಡಬೇಕು ಅಂತ ಹೇಳ್ತಾ, ಲೂಯಿ ಅವರ ಇಂದಿನ ಅವರ ಜೀವನ ಚರಿತ್ರೆಯ ಈ ಸಂಚಿಕೆಯನ್ನು ನಾವು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೇವೆ. ಎಲ್ಲರಿಗೂ ಧನ್ಯವಾದಗಳು. Thank you.